ಇವತ್ತಂತೂ ಟ್ರೈನ್ ಸವಾಸನೆ ಸಾಕು ಅನ್ನಿಸ್ಬಿಡ್ತತ್ಲಾಗಿ. ಹಾಯ್ ಗೈಸ್, ಮೊನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತಾಯಿ ಚಾಮುಂಡೇಶ್ವರಿ ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ದೆ ಬಸಪ್ಪನ ಸನ್ನಿಧಿಗೆ. ಬಸಪ್ಪಂಗೆ ಕೈ ಮುಗ್ದು ಹೊರಗಡೆ ಬರ್ತಿದ್ದಂಗೆ ನನ್ನ ಮಗ ಅಂತೂ ಬಿಸಿಲಿಗೆ ಕುಣ್ದಾಡ್ತಿದ್ದ, ಕಾಲು ಇಡಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಇನ್ನು ತಾಯಿ ಪ್ರಸಾದ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗಿ ತಾಯಿ ಪ್ರಸಾದ ತಿನ್ಕೊಂಡು ಹೊರಗಡೆ ಬಂದು ಇನ್ನೊಂದ್ಸಲಿ ಕೈ ಮುಕ್ಕೊಂಡು ಗೌಡ್ಗೆರೆಯಿಂದ ಆಟೋಗೆ ಚನ್ನಪಟ್ಟಣಕ್ಕೆ ಬಂದ್ವಿ. ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲಿ ಟಿಕೆಟ್ ತಗೊಂಡು ಇನ್ನು ಟ್ರೈನ್ ಬರೋದು ಸ್ವಲ್ಪ ಹೊತ್ತು ಲೇಟ್ ಇತ್ತು ಅಂತ ಹೇಳ್ಬಿಟ್ಟು ಶಕೆ ತಡಿಯೋಕ್ಕಾಗ್ದಲೆ ಕೂದಲು ತುರುಪ್ ಕಟ್ಕೊಂಡು ಶಿಸ್ತಾಗಿ ಕೂತ್ಕೊಂಡಿದ್ದೆ. ಇನ್ನು ಬ್ಯಾಗಲ್ಲಿರೋ ನೀರು ತುಂಬಾನೇ ಬಿಸಿಯಾಗಿ ಹೋಗಿತ್ತು ಅಂತ ಹೇಳ್ಬಿಟ್ಟು ಕೋಲ್ಡ್ ವಾಟರ್ ತರಿಸ್ಕೊಂಡು ಕುಡಿದು ಅಷ್ಟರಲ್ಲಿ ಟ್ರೈನು ಬಂತು. ಟ್ರೈನ್ ಅಂತೂ ಹೇಳೋದೇ ಬೇಡ, ಅಷ್ಟು ರಶ್ಶು. ಕೂರಕ್ ಸೀಟ್ ಇಲ್ದಲೆ ಕೆಳಗಡೆ ಕೂತ್ಕೊಂಡು ನಿಂತ್ಕೊಂಡು ಸರ್ಕಸ್ ಮಾಡ್ಕೊಂಡು ಬಂದ್ವಿ. ಇದು ಮಂತ್ರಾಲಯ ಹೋಗೋ ಟ್ರೈನು, ಸೊ ಹಂಗಾಗಿ ಇಷ್ಟೊಂದು ರಶ್ ಇತ್ತು. ಚನ್ನಪಟ್ಟಣದಿಂದ ಮಧ್ಯಾಹ್ನ 2:30 ಮಕ್ಳಿರೋರು ಮಂತ್ರಾಲಯ ಹೋಗ್ಬೇಕು ಅಂದ್ರೆ ನಿಜವಾಗ್ಲೂ ಈ ತರ ಮಾಮೂಲಿ ಟ್ರೈನ್ಗೆ ಹೋಗೋದಕ್ಕಾಗೋದಿಲ್ಲ. ಏನೇ ಇದ್ರು ಬುಕ್ ಮಾಡ್ಕೊಂಡೇ ಹೋಗ್ಬೇಕಾಗುತ್ತೆ. ಗಾಡಿನ ಕೆಂಗೇರಿ ರೈಲ್ವೆ ಸ್ಟೇಷನ್ ಅಲ್ಲೇ ನಿಲ್ಸ್ಬಿಟ್ಟು ಹೋಗಿದ್ವಿ. ಇನ್ನ ಅಲ್ಲಿಂದ ಬರ್ಬೇಕ್ರೆ ಈ ಬಿಸಿಲು ಕಾಟನೇ ತಡಿಯಕ್ ಆಗ್ತಿಲ್ಲ. ಅದ್ರಲ್ಲಿ ಬೆಂಗಳೂರಲ್ಲಿ ಈ ಟ್ರಾಫಿಕ್ ಕಾಟ ಬೇರೆ. ಇನ್ನ ಮನೆಗ್ ಬರ್ತಿದ್ದಂಗೆ ಚಂದು ಆಲ್ರೆಡಿ ಮನೆಗ್ ಬಂದು ನಮಗೋಸ್ಕರ ವೇಟ್ ಮಾಡ್ತಾ ಇದ್ಲು. ನನ್ ಮಗ ಅಂತೂ ಅವಳಿಗೆ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿದ್ದ. ಅವನಿಗೆ ಮಾತಾಡಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ಬಿಟ್ಟಿದ್ದ. ಇನ್ನ ನನ್ನ ಬರ್ತಡೇ ಇರೋದ್ರಿಂದ ಕೇಕ್ ತಂದಿದ್ಲು ಚಂದು. ಕೇಕ್ ಕಟ್ ಮಾಡ್ಸೋದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಫೋರ್ಸ್ ಕೊಟ್ಟು ಕೇಕ್ ಕಟ್ ಮಾಡ್ತಾ ಇದ್ದೀನಿ. ನನ್ನ ವ್ಯವಸ್ಥೆನ ಯಾವ ರೀತಿ ಮಾಡಿದಾಳೆ ನೋಡ್ತಾ ಇರ್ಬೋದು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬೈ, ಲವ್ ಯು.